ಈಗ ತಾನೇ ಟೆನ್ನಿಸ್ ಕಿಟ್ನವ್ರು ಬಂದರು, ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಸರಿಯಾಗಿ ಇನ್ವಿಟೇಷನ್ನ ಕೊಟ್ಟಿಲ್ಲ ಅನ್ನುವಂಥದ್ದು, ಒಂದು ಜೊತೆ ಕೈಗೆ ಸಿಗೋದಿಲ್ಲ ಅಕಾಡೆಮಿ ಅಧ್ಯಕ್ಷರು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಫೆಸ್ಟಿವಲ್ ಮಾಡಿದ್ಬಿಟ್ಟು ಅವ್ರ ಕೈಗೆ ಸಿಗಬೇಕು ಅಂತ ಅದು ಗೊತ್ತಿಲ್ಲ ಸರ್, ಅದು ನೀವು ನಿಮ್ಮ ಅನಿಸಿಕೆ. ನಾನೇ ಹೇಳ್ಬಿಡ್ತೀನಿ, ವಿರೋಧ ಬಿಡಿ ಸರ್, ಒಂದು ವಾರದಿಂದ ಹೇಳ್ಕೊಂಡಿದ್ದೀನಿ ಸರ್. ಕೇಳಿ ಸರ್, ಈಗ ಹೇಳ್ತೀನಿ. ಅಕಾಡೆಮಿಯ ಅಧ್ಯಕ್ಷತೆಯಲ್ಲಿ ಫಿಲಮ್ ಫೆಸ್ಟಿವಲ್ ತುಂಬ ಚೆನ್ನಾಗಿ ಮೂಡಿಬರ್ತಾಯಿದೆ. ಟಿ ವಿ ಮೀಡಿಯಾದವ್ರಿಗೂ ಗೊತ್ತು. ತುಂಬ ದೊಡ್ಡ ದೊಡ್ಡ ಕಲಾವಿದರು, ಟೆಕ್ನಿಷಿಯನ್ಸು ಬಂದು ವರ್ಕ್ಶಾಪ್ನ ನಡೆಸ್ತಾ ಇದ್ದಾರೆ. ಕಿಕ್ಕಿರಿದ ಆಡಿಯನ್ಸು ಹೊರಗಿನ ಮಾಲಲ್ಲಿ ಜಮಾಯಿಸಿದ್ದಾರೆ. ತಿಳ್ಕೊಳ್ಳುವಂಥವ್ರು, ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು ಎಲ್ಲ ಬರ್ತಾಯಿದ್ದಾರೆ. ಸುಮಾರು ಕಲಾವಿದರು ನನಗೆ ಫೋನ್ ಮಾಡಿ ನಾವು ಈಗ ಬರ್ತೀವಿ ಅಂತೇಳಿ ಬರ್ತಾಯಿದ್ದಾರೆ. ನಿನ್ನೆ ದುನಿಯಾ ವಿಜಯವರು ಬಂದಿದ್ದರು, ಅವರೇ ಫೋನ್ ಮಾಡಿ ನಮಗೆ ಬಂದು ಅಲ್ಲಿ ಎಲ್ಲರ ಹತ್ರ ಮಾತಾಡಿ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಈ ಥರ ಪ್ರೋಗ್ರೆಸ್ಸು ನಮ್ಮ 16ನೇ BFS ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ನಮಸ್ಕಾರ. ಆರೋಪಗಳು ಬರ್ತಾ ಇದೆಯಲ್ಲ ಸರ್, ಈಗ ನೀವು ಸರ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸರಿಯಾಗಿ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆ ಡಿ ಕೆ ಎಲ್ಲ ಚಾನೆಲ್ವರೆಗೂ ಎಲ್ಲ ರೀತಿಯ ಏನು ಹೇಳಬೇಕು, ಅದಕ್ಕೆ ಏನೇನಾಗಿತ್ತು ಎಲ್ಲವನ್ನು ಸುಮಾರು ಸಲ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಕೇಳದೆ ಕೇಳ್ತಾ ಇದ್ದೀರಾ, ಹೇಳೇ ಇದ್ದೀನಿ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೀನಿ. ಅನಂತವರು PRO ಅವರು ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷವೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು ಮೂವರ ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಇನ್ವಿಟೇಷನ್ ಹಂಚಬೇಕು, ಯಾರ್ಯಾರಿಗೆ ಖುದ್ದಾಗಿ ಹೋಗಿ ಕೊಡಬೇಕು, ಯಾರ್ಯಾರಿಗೆ ಪೋಸ್ಟರಲ್ಲಿ ವಿತ್ ಪಾಸ್ ಹೋಗುತ್ತೆ, ಇದೆಲ್ಲವೂ ಕಳೆದ ವರ್ಷ ಹೇಗಾಗಿದೆಯೋ ಈ ವರ್ಷ ಕೂಡ ಅಷ್ಟೇ ಕರೆಕ್ಟಾಗಿ ಆಗಿದೆ. ಅದರಲ್ಲಿ ಯಾವ ಅನುಮಾನವೂ ಬೇಡ.